ಸತೀಶ ಬರೀ ಆ ಹುಲಿಗೆಮ್ಮ ದೇವಿಯ ಪೂಜೆ ಮುಗಿಯಿತೆ? ಮುಗಿಸಿದ್ದೇನೆ, ಬನ್ನಿ ಸ್ವಾಮಿ. ಆ ತಾಯಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆದುಕೊಳ್ಳಿ. ಶಬರಿ, ತೊಂಡಿಯಾಳ ಹುಲಿಗೆಮ್ಮ ದೇವಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಏರ್ಪಡಿಸಿರುವಂತಹ ಚಕ್ಕಡಿರಿಗೆ ಸಿಗೆಂದೆ ಹೋದ ನನ್ನ ತಮ್ಮ ಜಮದಗ್ನಿ ಇನ್ನೂ ಬಂದಿಲ್ಲವೇ? ಅವನೇಕೋ ಇನ್ನೂ ಬಂದಿಲ್ಲ ರೀ. ಚಕ್ಡಿ ರೇಸ್ ಮುಗಿಸಿ ಕುಸ್ತಿ ಸ್ಪರ್ಧೆಯಲ್ಲಿ ಭಾಗವಹಿಸಿರ್ಬೇಕು ನನ್ನ ಮುದ್ದಿನ ಮೈದುನ ಜಮದಗ್ನಿ. ನೋಡು ಶಬರಿ, ನನ್ನ ತಮ್ಮ ಜಮದಗ್ನಿಗೆ ಚಕ್ಕಡಿ ರೇಸು, ಕುಸ್ತಿ, ಕುಣಿತವೆಂದರೆ ಅವನಿಗೆ ಚಿಕ್ಕಂದಿನಿಂದಲೂ ಬಹಳ ಇಷ್ಟ. ಅವರ ಇಷ್ಟದಂತೆ ನಡೆಯುವುದು ನಮ್ಮ ಧರ್ಮ ಅಲ್ಲವೇ? ಅದಿರ್ಲಿ, ಜಮದಗ್ನಿ ಈಗ ಮದುವೆ ವಯಸ್ಸಿಗೆ ಬಂದಿದ್ದಾನೆ. ಅವನನ್ನ ಮದುವೆ ಮಾಡಿ ಸಂಸಾರ ಎಂಬ ಸಾಗರಕ್ಕೆ ಹಸ್ತಿರೋ ಅಥವಾ ಹೀಗೆ ಹುಂಬನಾಗಿ ತಿರುಗಾಡ್ಲಿಕ್ಕೆ ಹಸ್ತಿರೋ? ಏನು ಮಾತನಾಡುತ್ತಿರುವೆ ಶಬರಿ? ನನ್ನ ಸಹೋದರರ ಬಾಳು ಬಂಗಾರವಾಗಬೇಕೆನ್ನುವ ಆಸೆ ನನಗಿಲ್ಲವೇ? 21 ವರ್ಷ ಮುಗಿಸಿ 22ನೇ ವರ್ಷಕ್ಕೆ ಕಾಲಿಡುತ್ತಿರುವಂತಹ ಜಮದಗ್ನಿ ಈ ಸಲ ಸುಗ್ಗಿ ಹಬ್ಬ ಮುಗಿದ ನಂತರ ಒಂದು ಒಳ್ಳೆ ಮನೆತನದ ಕನ್ಯೆ ನೋಡಿ ಮದುವೆ ಮಾಡಿದರಾಯಿತು. ಹಿರಿಯನಾಗಿರ್ತಕ್ಕಂಥ ನನ್ನ ತಲೆ ಮೇಲೆ ಭಾರನೂ ಇಳಿಯುತ್ತೆ. ಹೌದು ಸ್ವಾಮಿ, ಜಮದಗ್ನಿ ಸಂಪತ್ತಿನ ಜವಾಬ್ದಾರಿ ನಮಗಿದೆ ಎಂದಾಗ ಅವರಿಬ್ಬರನ್ನ ಒಂದೊಂದು ದಾರಿಗೆ ಹಚ್ಚಿದ್ರೆ ಸತಿಪತಿಗಳಾದ ನಮ್ಮ ಜನ್ಮ ಸಾರ್ಥಕವಾಗುತ್ತೆ ರೀ, ಸಾರ್ಥಕವಾಗುತ್ತೆ. ಆದರೆ ಶಬರಿ, ನನ್ನ ಮನದಲ್ಲಿ ಒಂದು ಸಂಶಯ ಕಾಡತೊಡಗಿದೆ. ಏನು ಸಂಶಯ? ಅದ್ಯಾವ ಸಂಶಯ ನಿಮ್ಮ ಮನದಲ್ಲಿ ತೊಡಗಿದೆ ಅಂತ ಈ ನಿಮ್ಮ ಸತಿ ಮುಂದೆ ಹೇಳುವುದಿಲ್ವೇನು ಸ್ವಾಮಿ? ಏನು ಮಾತನಾಡುತ್ತಿರುವೆ ಶಬರಿ? ಗಂಡ ಹೆಂಡತಿಯರೆಂದರೆ ಸಂಸಾರದ 2 ಕಣ್ಣುಗಳಿದ್ದಾಗ, ಒಂದು ಚಕ್ರದ 2 ಗಾಲಿಗಳಿದ್ದಂತೆ. ಅದರಲ್ಲಿ ಒಂದು ಗಾಲಿ ಕಳಚಿದರೆ ಮತ್ತೊಂದು ಮುಂದೆ ಸಾಗಲಾರದು.
ಆದರ್ಶ ದಂಪತಿಗಳಾದ ನಾವಿಬ್ಬರು ನಮ್ಮ ಭಾವನೆಗಳು ಒಂದಾದರೆ ಮಾತ್ರ ಸಂಸಾರ ಸಸಾರ, ಇಲ್ಲದಿದ್ದರೆ ಇಲ್ಲ ಶಬರಿ. ಹಾಗಾದ್ರೆ ಸಂಕೋಚ ಪಟ್ಕೊಳ್ದೆ ಅದ್ಯಾವ ವಿಷಯ ಅಂತ ಹೇಳಿ ಸ್ವಾಮಿ. ನೋಡು ಶಬರಿ, ನಮಗಂತೂ ಮದುವೆಯಾಗಿ ಇಷ್ಟು ದಿನ ಕಳೆದರೂ ಮಕ್ಕಳಾಗಲಿಲ್ಲ. ಸಂಪತ್ ಮತ್ತು ಜಮದಗ್ನಿ ನಮ್ಮನ್ನು ಚೆನ್ನಾಗಿ ನೋಡಿಕೊಂಡು ಜೋಪಾನ ಮಾಡಬಲ್ಲರೆ? ಏನ್ರಿ ನೀವು 4 ಜನರಿಗೆ ಬುದ್ಧಿವಾದ ಹೇಳುವ ನೀವೇ ಈ ರೀತಿ ಸಂಸದಕ್ಕೆ ಅಪ್ಸದ ಕೊಟ್ಟ ಹೇಗೆ ರೀ? ಅಲ್ಲರಿ, ತಾಯಿಯಾದವಳು ಮಕ್ಕಳಿಗೆ ಕೈಯಾರೆ ಕೈ ತುತ್ತು ಉಣಿಸಿ ಬೆಳೆಸಿದ್ದೀನಿ ಅಂದ ಮೇಲೆ ಜಮದಗ್ನಿ ಸಂಪತ್ತು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದೀನಿ ಅಂದ ಮೇಲೆ ಅವರು ನಮಗೆ ಯಾವತ್ತೂ ಕೇಡು ಬಗೆಯಿಲ್ಲರೆ ಎಂಬ ನಂಬಿಕೆ ನನಗಿದೆ ಸ್ವಾಮಿ, ನನಗಿದೆ. ಒಂದು ವೇಳೆ ಆ ನಿನ್ನ ನಂಬಿಕೆ ಹುಸಿಯಾಗಿ ಕೇಡು ಬಗೆದರೆ? ತಾಯಿಯಾದವಳು 9 ತಿಂಗಳು ತನ್ನ ಗರ್ಭದಲ್ಲಿ ಬಚ್ಚಿಟ್ಟುಕೊಂಡು ಮಗು ಹೆತ್ತಾಗ, ಮಗುವಿಗೆ ತಾಯಿಯಾದವಳು ಹಾಲುಣಿಸುವಾಗ, ಮಗು ತಾಯಿಯ ತೊಡೆಯ ಮೇಲೆ ಮಲಮೂತ್ರ ವಿಸರ್ಜನೆ ಮಾಡಿದಾಗ ತಾಯಿಯಾದವಳು ಮಗುವನ್ನೇ ಕೊಂತ ಹಾಕ್ತಾಳು, ಇಲ್ಲ ತನ್ನ ತೊಡೆಯನ್ನೇ ಕತ್ತರಿಸಿ ಹಾಕ್ತಾಳು. ಹಾಗೆ ತಾಯಿಯಾದ ನಾನು ಅವರಿಬ್ಬರನ್ನ ಸಾಕಿ ಬೆಳೆಸಿದ್ದೀನಿ ಅಂದ ಮೇಲೆ ನಮ್ಮಿಬ್ಬರನ್ನ ನೋಡಿಕೊಳ್ಳುವುದು ಅವರಿಗೆ ಬಿಟ್ಟಿದ್ದು ಸ್ವಾಮಿ, ಅವರಿಗೆ ಬಿಟ್ಟಿದ್ದು. ನೀನು ನಿಜವಾಗಿಯೂ ಧರ್ಮದೇವತೆ ಕಣೆ, ನೀನು ನಿಜವಾಗಿಯೂ ಧರ್ಮದೇವತೆ ನೀನು. ಸ್ವಾಮಿ, ನನ್ನನ್ನ ಅಷ್ಟೊಂದು ಹೊಗಳ್ಬೇಡಿ ಸ್ವಾಮಿ, ಅಷ್ಟೊಂದು ದೊಡ್ಡ ಗುಣದ ಹೆಣ್ಣು ನಾನಲ್ಲ. ನೋಡು ಶಬರಿ, ಈಗಿನ ಕಾಲದಲ್ಲಿ ಮಲತಾಯಿಯಾಗಿ ಬಂದು ಮಕ್ಕಳನ್ನು ಪಿಸಾಚಿಯಂತೆ ಕಾಣುವ ಕಲಿಕಾಲದಲ್ಲಿ ಮೈದುನರನ್ನು ಮಕ್ಕಳಂತೆ ಕಾಣುವ ನಿನ್ನ ಹಿರಿತನ ಅಮೋಘವಾದದ್ದು. ನೀನು ನಿನ್ನ ಮೈದುನರ ಮೇಲೆ ಎಷ್ಟೊಂದು ಪ್ರೀತಿ ಮಮತೆ ಇದೆ ಅನ್ನೋದನ್ನು ನಿನ್ನನ್ನು ಪರೀಕ್ಷಿಸಲು ಈ ರೀತಿ ಪ್ರಶ್ನೆ ಮಾಡಬೇಕಾಯಿತು. ನೋಡು ಶಬರಿ, ನನ್ನ ತಮ್ಮಂದಿರು ವಿದ್ಯಾವಂತರು, ಮೇಲಾಗಿ ಅವರು ಬುದ್ಧಿವಂತರು, ಅವರೆಂದಿಗೂ ನಮಗೆ ಕೇಡು ಬಗೆಯಲಾರರು. ಇರ್ಲಿ ಬಿಡಿ, ನಿಮ್ಮನ್ನ ಹೀಗೆ ಮಾತಾಡಕ್ಕೆ ಬಿಟ್ರೆ ಚಿಕ್ಕ ಮಕ್ಕಳ ತರ ಚೇಷ್ಟೆ ಮಾಡ್ತಾ ನಿಂತು ಬಿಡ್ತೀರಾ. ಬನ್ನಿ, ಹೊತ್ತಾಯ್ತು, ಊಟ ಮಾಡಿದ್ರ. ಶಬರಿ, ಬಾಯಲ್ಲಿ ಏನ್ರಿ? ಊಟ ಮಾಡುವುದಕ್ಕಿಂತ ಮುಂಚೆ ಏನಾದರೂ ಸಿಹಿ ಚುಂಬನ, ರಸದೂಟ ನನ್ನ ಚಿನ್ನ. ಏನ್ರಿ ನೀವು ಇಂಥ ಸಮಯದಲ್ಲೂ ಕೂಡ ನಿಮ್ಗೆ ತುಂಟಾಟವೇನ್ರಿ? ಹುಡುಗಾಟವಲ್ಲ ಶಬರಿ, ಇದು ಸತಿಪತಿಗಳಿಬ್ಬರ ಪ್ರೇಮ ಸಲ್ಲಾಪದ ಒಳನಾಟಿನ ಬಡಿದಾಟ ಕಣೆ ಇದು. ಹೋಗಿಯಪ್ಪ, ನಂಗೆ ನಾಚಿಕೆ ಆಗುತ್ತೆ. ನಾಚಿಕೆ ಪಡಲು ನಾವು ಹೊಸದಾಗಿ ಮದುವೆಯಾದ ಮದುಮಕ್ಕಳೇನು? ಹೊರಡಲೆ ನಿನ್ನ ಮಧುರ ಕಂಠದಿಂದ ಒಂದು ಸುಮಧುರ ಗೀತೆ. ನಿಮ್ ಇಷ್ಟದಂತೆ
ಏನಾಯ್ತು ಸ್ವಾಮಿ? ಹೇಳಿ ಸ್ವಾಮಿ, ಏನಾಯ್ತು? ಗಾಬರಿಯಾಗಬೇಡ ಶಬರಿ, ಗಾಬರಿಯಾಗಬೇಡ. ಇದು ನಮ್ಮಂತ ಬಡ ರೈತರ ದೇವರು ಕೊಟ್ಟ ಬಹುಮಾನ. ಆ ದೈವದಂತ ದುರಂತ ಕಣೆ ಇದು, ದುರಂತ. ಸ್ವಾಮಿ,